ಯಾವುದೇ ಸಿದ್ಧಿಗಾಗಿ ನಾವು ಮೊದಲು ಸ್ಥಿರವಾಗಿರೋದನ್ನು ಕಲಿಬೇಕಾಗ್ತದೆ. ನಮ್ಮ ಸಮರ್ಪಣಾ ಭಾವ ದೃಢ ಆಗಿರಬೇಕು. ಯೂನಿವರ್ಸ್ಗಾಗಿ ನಾವು ನಮ್ಮ ಎಷ್ಟು ಬಾಗಿಲನ್ನು ತೆರೆದಿಟ್ಟಿದ್ದೀವಿ. ನಮ್ಮಲ್ಲಿ ಪ್ರೇಮ ಇಲ್ಲ ಅಂದರೆ ಶ್ರೀವಿದ್ಯೆ ಕಲೀಲಿಕ್ಕಾಗಲ್ಲ. ನಮ್ಮಲ್ಲಿ ಸ್ಥಿರತೆ ಇಲ್ಲ ಅಂದರೆ ಬಗಲಾಮುಖಿ ವಿದ್ಯೆನ ಕಲೀಲಿಕ್ಕಾಗಲ್ಲ. ನಮ್ಮೊಳಗೆ ನಿರ್ಮಾಣದ ಕಲೆ ಇಲ್ಲ ಅಂದರೆ ನಾವು ಭುವನೇಶ್ವರಿ ದೇವಿನ ಆರಾಧಿಸ್ಲಿಕ್ಕಾಗಲ್ಲ. ನಮ್ಮೊಳಗೆ ಟೈಮ್ ಮ್ಯಾನೇಜ್ಮೆಂಟ್ನ ಕಲೆ ಗೊತ್ತಿಲ್ಲ ಅಂದರೆ ಕಾಳಿನ ಓಲೈಸಿಕೊಳ್ಳಿಕ್ಕಾಗಲ್ಲ. ನಮ್ಮಲ್ಲಿ ಕೇಳುವ ಕ್ಷಮತೆ ಇಲ್ಲ ಅಂದರೆ ತಾರಾದೇವಿನ ಆರಾಧಿಸ್ಲಿಕ್ಕಾಗಲ್ಲ. ಯಾವ್ಯಾವ ದೇವಿ ಇದ್ದಾಳೋ ಅವರ ಕಲೆನ, ಅವರ ಗುಣನ ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ನಾವು ಆನಂದದಲ್ಲಿ ಇಲ್ಲ ಅಂದರೆ ಕಮಲಾದೇವಿನ ಹೇಗೆ ಓಲೈಸಿಕೊಳ್ಳಿಕ್ಕೆ ಸಾಧ್ಯ? ಕಮಲಾದೇವಿ ಜೊತೆ ಕನೆಕ್ಟ್ ಆಗಬೇಕು ಅಂದರೆ ನಾವು ಆನಂದದಿಂದ ಇರಬೇಕಾಗ್ತದೆ. ನಾವು ನಗೋದೇ ಇಲ್ಲ, ಮುಖ ಗಂಟು ಹಾಕ್ಕೊಂಡಿರ್ತೀವಿ ಅಂದರೆ, ಇಡೀ ದಿವಸ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ಅಂದರೆ ಆ ದೇವಿನ ಓಲೈಸ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಆನಂದದಿಂದ ಇದ್ದರೆ ಆನಂದ ಸಿಗ್ತದೆ. ಸಮಸ್ಯೆ ಮೇಲೆ ಫೋಕಸ್ ಮಾಡ್ತಾ ಇದ್ದರೆ ಸಮಸ್ಯೆನೇ ಬರ್ತವೆ. ಯಾವುದೇ ಮಹಾವಿದ್ಯೆಯಲ್ಲಿ ಎಂಟ್ರಿ ಆಗೋದಕ್ಕಿಂತ ಮುಂಚೆ ನಾವು ನಮ್ಮನ್ನು ತಯಾರು ಮಾಡ್ಕೊಳ್ಬೇಕಾಗ್ತದೆ. ಯಾವುದೇ ಮಂತ್ರ ಸಿದ್ಧಿಗಾಗಿ ದೇವಿ ಸಾಧನೆ ಮಾಡಬೇಕು ಅಂದರೆ ನಾವು ಒಂದು ದೃಢ ಸಂಕಲ್ಪ ಮಾಡ್ಕೊಳ್ಬೇಕು. ನಾವು ನಮಗೆ 2-3 ಪ್ರಶ್ನೆನ ಕೇಳ್ಕೋಬೇಕು. ಮೊದಲನೇ ಪ್ರಶ್ನೆ, ನಾನು ಈ ಸಾಧನೆಗೆ ಇಳಿಬೇಕಂತಿದ್ದೀನಿ, ಅದು ನನಗೆ ಅನುಕೂಲ ಆಗಿದೆಯಾ? 2ನೇ ಪ್ರಶ್ನೆ, ಈ ಸಾಧನೆಗೆ ನಾನೇನು ಇಳಿತಾ ಇದ್ದೀನಿ, ಅದಕ್ಕೆಷ್ಟು ಜ್ಞಾನ ಬೇಕೋ ಆ ಜ್ಞಾನ ನನ್ನಲ್ಲಿ ಇದೆಯಾ? ಇವೆರಡಕ್ಕೂ ಉತ್ತರ ಸಿಗಿದ್ರೆ 3ನೇದೇನು ಅಂದರೆ, ನೀವು ಯಾವ ಸಾಧನೆಗೆ ಇಳಿಬೇಕಂತಿದ್ದೀರೋ ಆ ಸಾಧನೆಯ ಗುರು ಇರ್ತಾರೆ. ಅವ್ರು ನಮಗೆ ಮಂತ್ರದ ಮುಖಾಂತರ ಕಲಿಸ್ತಾ ಇದ್ದಾರಾ, ಯಂತ್ರದ ಮುಖಾಂತರ ಕಲಿಸ್ತಾ ಇದ್ದಾರಾ, ತಂತ್ರದ ಮುಖಾಂತರ ಕಲಿಸ್ತಾ ಇದ್ದಾರಾ? ಆ ಪ್ರಯಾರಿಟಿನ ಗುರುತಿಸಬೇಕು, ಆ ಪ್ರಯಾರಿಟಿನ ನೋಡಬೇಕು. ಯಾವುದೇ ವಿದ್ಯೆಗೆ ನಾವು ಮೊದಲು ಪೂರ್ಣವಾಗಿ ತಯಾರಾಗಬೇಕಾಗ್ತದೆ. ಆ ಮಂತ್ರದ ತತ್ವನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಅದರ ರಹಸ್ಯನ ತಿಳಿದುಕೊಳ್ಬೇಕಾಗ್ತದೆ, ಮಂತ್ರದ ಊರ್ಜೆನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಮಂತ್ರದ ಭಾವನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಎಷ್ಟೋ ಜನರಿಗೆ ಪಂಚದಶಿ ಷೋಡಶಿ ಮಂತ್ರ ಎಷ್ಟು ವರ್ಷ ಸಾಧನೆ ಮಾಡಿದ್ರೂ ಏನು ಪ್ರಯೋಜನ ಆಗಲ್ಲ. ಯಾಕೆಂದರೆ ಅದರ ಅರ್ಥ ಗೊತ್ತಿಲ್ಲ, ಭಾವ ಗೊತ್ತಿಲ್ಲ, ತತ್ವ ಗೊತ್ತಿಲ್ಲ. ಷೋಡಶಿ ಮಂತ್ರ ಸಿಕ್ತು ಅಂತಾರೆ, ಅದು ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ಪಂಚ ಸಂಸ್ಕಾರ ಮುಗಿಸಿದಾಗ ಷೋಡಶಿ ಪ್ರಕಟ ಆಗ್ತದೆ. ಮೊದಲು ನಮ್ಮನ್ನು ನಾವು ತಿಳ್ಕೊಳ್ಬೇಕು. ನಾವು ಸಿದ್ಧಿಗಾಗಿ ಲಾಯಕ್ ಆಗಿದ್ದೀವ? ಒಂದು ವೇಳೆ ಈ ಮಹಾವಿದ್ಯೆಗಳನ್ನು ಕಲಿಬೇಕು ಅಂದರೆ ಅದಕ್ಕೆ ನಮ್ಮ ತಯಾರಿ ಏನಿರಬೇಕು? ಯಾಕಂದರೆ ಯಾವುದೇ ಯುದ್ಧಕ್ಕೆ ಹೋಗ್ಬೇಕಂದ್ರೂ ಸಹ ತಯಾರಿ ಅವಶ್ಯಕ. ಒಂದ್ಸಲ ಈ ವಿದ್ಯೆಗಳು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವು ಮೊದಲು ನಮ್ಮ ಕರ್ಮನ ಕತ್ತರಿಸಾಕ್ತವೆ. ದುಃಖ ಶುರು ಆಗ್ಬೋದು, ಕಷ್ಟ ಬರಲಿಕ್ಕೂ ಶುರು ಆಗ್ಬೋದು. ಯಾಕೆ? ನಮ್ಮ ಕರ್ಮ ಕತ್ತರಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ತಯಾರಿ ಅತಿ ಮುಖ್ಯ ಆಗ್ತದೆ. ನೀವು ಯಾವುದೇ ಸಾಧನೆ ಮಾಡಿ, ಗಣಪತಿ ಸಾಧನೆ ಮಾಡಿ, ಮಹಾಗಣಪತಿ ಸಾಧನೆ ಮಾಡಿ, ವಾರಾಹಿ ಮಾಡಿ, ಮಾತಂಗಿ ಮಾಡಿ, ಅವು ನಮ್ಮ ಕರ್ಮನ ಕತ್ತರಿಸದೆ ನಮಗೆ ಫಲ ಕೊಡಲ್ಲ. ಮನುಷ್ಯ ಜನ್ಮ ಪಡೆದಿದ್ದೀವಿ ಅಂದಮೇಲೆ ಅದೇನು ಕರ್ಮನ ಅನುಭವಿಸ್ಬೇಕು, ಕರ್ಮದ ಫಲನ ಅನುಭವಿಸ್ಬೇಕು, ಅದು ಅನುಭವಿಸಿಯೇ ತೀರಿಸಬೇಕು. ಹಾಗಾಗಿ ನಾವು ತಯಾರಾಗಬೇಕಾಗ್ತದೆ. ಈ ಮಹಾವಿದ್ಯೆಗಳು ಮೊದಲು ಕಾಲದಿಂದ ಶುರು ಆಗ್ತದೆ. ಆತ್ಮತತ್ವದ ಒಳಗೆ ನಾವು ಜಾಗೃತರಾದಾಗ ಭಗವಂತನ ಕೃಪೆಯಿಂದ ಇದು ನನಗೆ ಯಂತ್ರ ಸಿಕ್ಕಿದೆ, ಈ ದೇಹವೆಂಬ ಯಂತ್ರ ಸಿಕ್ಕಿದೆ, ಇದರ ಸದುಪಯೋಗ ಮಾಡಬೇಕು. ಯಾವುದಕ್ಕೋಸ್ಕರ ನಾವು ಅಳಬೇಕಾಗಿಲ್ಲ. ಭಗವಂತನಿಗೆ ಎಲ್ಲ ಗೊತ್ತಿದೆ, ಮಹಾವಿದ್ಯೆಗೆ ಎಲ್ಲ ಗೊತ್ತಿದೆ. ಮೊದಲು ನಮ್ಮ ಸಂಕಲ್ಪ ದೃಢ ಆಗಿರಬೇಕು. ನಾನು ಎಲ್ಲದಕ್ಕೂ ತಯಾರಾಗಿದ್ದೇನೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ಈ ಮಹಾವಿದ್ಯೆ ಮೊದಲು ಕಾಲದಿಂದ ಶುರು ಆಗ್ತದೆ. ಸಾಹಸ ಇದ್ದರೆ ಮಾತ್ರ ಈ ದಾರಿಗೆ ಬರಬೇಕು. ಭಕ್ತಿ ಮತ್ತು ಪ್ರೇಮ, ಇಲ್ಲೇನೂ ಮಾಡಬೇಕಂದ್ರೂ ಸಹ ಭಕ್ತಿ ಮತ್ತು ಪ್ರೇಮದಿಂದ ಮಾಡಬೇಕಾಗ್ತದೆ. ಇಲ್ಲಾಂದರೆ ಈ ಸಾಧನೆ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ನಾವು ಸಾಧನೆ ಮಾಡಲಿಕ್ಕೆ ಹೊರಟಾಗ, ಸಾಧನೆ ಅಂದರೆ ನಾವು ಅಲ್ಲಿ ತನಕ ತಲುಪಲಿಕ್ಕೆ ಬಯಸ್ತೀವಿ. ಸಿದ್ಧಿ ಅಂದರೆ ಅದನ್ನು ನಮ್ಮ ಜೊತೆ ಇಟ್ಕೊಳ್ಳಿಕ್ಕೆ ನಾವು ಬಯಸ್ತೀವಿ. ಸಿದ್ಧಿ ಅಂದರೆ ಯಾವಾಗ ಬೇಕೋ ನಾವು ಅದರ ಪ್ರಯೋಗ ಮಾಡಬಹುದು. ಪ್ರೇಮ ಮತ್ತು ಭಕ್ತಿಯಿಂದ ಸಾಧನೆ ಮಾಡೋದು ಒಂಥರ ಆದರೆ, ಮಂತ್ರದಿಂದ ಸಾಧನೆ ಮಾಡೋದು ಇನ್ನೂ ಒಂಥರ ಇದೆ. ಗುರು ಸಮರ್ಪಣೆಯಿಂದ, ಗುರುವಿನ ನಿಯಮಗಳಲ್ಲಿ ಶ್ರದ್ಧೆ ಇದ್ದಾಗ, ಗುರುವಿನ ವಾಣಿಯಲ್ಲಿ ಅಚಲ ನಂಬಿಕೆ ಇದ್ದಾಗ ಕಾಲ ಯಾವತ್ತೂ ನಮಗೆ ಹಾನಿ ಮಾಡಲ್ಲ, ಹಾನಿ ಮಾಡಲಿಕ್ಕಾಗಲ್ಲ. ಇಲ್ಲಿ ಗುರು ಅಂದರೆ ಸಮರ್ಥ ಗುರುವಿನ ಬಗ್ಗೆ ನಾನು ಮಾತಾಡ್ತಾ ಇರೋದು. ಕೋರ್ಸ್ ಸೇಲ್ ಮಾಡಿ ನಾಪತ್ತೆ ಆಗೋ ಗುರುಗಳ ಬಗ್ಗೆ ಅಲ್ಲ. ಗುರುವಿನ ಜೊತೆ 1 to 1 ಸಂಪರ್ಕ ಇರೋದು ಅವಶ್ಯಕ. ಯಾವುದೇ ಮಂತ್ರ ಯಾವಾಗ ಸಿದ್ಧಿ ಆಗ್ತದೆ ಅಂದರೆ ನಾವು ಸಿದ್ಧಿಯಾದಾಗ, ನಾವು ಸಿದ್ಧರಾದಾಗ, ನಾವು ಪೂರ್ಣತೆಯಿಂದ, ನಾವು ಪೂರ್ಣ ಪ್ರಮಾಣದಲ್ಲಿ ಭಕ್ತಿ ಮಾಡಿದಾಗ, ಪ್ರೇಮಿಸಿದಾಗ, ನಮ್ಮಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಸಮರ್ಪಣಾ ಭಾವ ಇದ್ದಾಗ, ಪೂರ್ಣ ಪ್ರಮಾಣದಲ್ಲಿ ನಾವು ಕಾರ್ಯರೂಪದಲ್ಲಿ ಇದ್ದಾಗ ಅದು ಪ್ರಕಟ ಆಗ್ತದೆ.
ಯಾವುದೇ ಮಂತ್ರ ಅದರ ರಹಸ್ಯನ ಅರ್ಥ ಮಾಡ್ಕೊಳ್ಳಿ. ಯಾವುದಕ್ಕಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಒಂದು ಹಣದ ಬಗ್ಗೆ ಮಂತ್ರ ಮಾಡ್ತಾ ಇದ್ದರೆ ನನ್ನಂಥ ಕೋಟ್ಯಾಧಿಪತಿ ಯಾರೂ ಇಲ್ಲ ಅನ್ನೋ ಮೈಂಡ್ ಸೆಟ್ ಇರಬೇಕಾಗ್ತದೆ. ನೀವು ಆ ಭಾವದಲ್ಲಿ ಕೂತ್ಕೊಂಡ್ರೆ ಆ ಭಾವನೆ ಪ್ರಕಟ ಆಗ್ತದೆ, ಕೊರತನೆ ಪ್ರಕಟ ಆಗ್ತದೆ. ಪ್ರಭಾವದಲ್ಲಿ ಕೂತ್ಕೊಂಡಾಗ ಪ್ರಭಾವ ಪ್ರಕಟ ಆಗ್ತದೆ, ಸ್ವಭಾವದಲ್ಲಿ ಕೂತ್ಕೊಂಡಾಗ ಸ್ವಭಾವ ಪ್ರಕಟ ಆಗ್ತದೆ. ನೀವು ಯಾವ ಮನೋಸ್ಥಿತಿಯಲ್ಲಿ ಮಂತ್ರ ಮಾಡಲಿಕ್ಕೆ ಕೂತ್ಕೋತೀರಾ ಆ ಊರ್ಜೆನೆ ರೀಸೈಕಲ್ ಆಗಿ ನಿಮಗೆ ಪ್ರಾಪ್ತಿ ಆಗ್ತದೆ, ವಾಪಸ್ ಸಿಗ್ತದೆ. ಪ್ರೇಮ ಭಾವದಲ್ಲಿದ್ದವನಿಗೆ, ಸಮರ್ಪಣಾ ಭಾವದಲ್ಲಿದ್ದವನಿಗೆ ಮಂತ್ರದ ಅವಶ್ಯಕತೆಯೂ ಇಲ್ಲ. ದೇವಿನ ಯಾರು ಪ್ರೀತಿಸ್ತಾರೋ ಅಂಥವರನ್ನೇ ದೇವಿ ಪ್ರೀತಿಸ್ತಾಳೆ. ಆದರೆ ಪ್ರೀತಿಸೋಕ್ಕಿಂತ ಮುಂಚೆ ಪರೀಕ್ಷೆನೂ ಮಾಡ್ತಾಳೆ. ಅವಳ ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ನೀವು ತಯಾರಾಗಿದ್ದೀರಾ? ಯಾಕಂದರೆ ಒಂದೊಂದ್ಸಲ ಎಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದಂದರೆ ನಾವು ಆ ಮಂತ್ರ ಮಾಡೋದನ್ನೇ ಬಿಟ್ಬಿಡ್ಬೇಕಾಗ್ತದೆ. ಅಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾಳೆ. ಯಾರಲ್ಲಿ ಸಂಕಲ್ಪ ದೃಢ ಆಗಿರ್ತದೋ ಅವರು ತಮ್ಮ ಗುರಿ ಮುಟ್ತಾರೆ. ನೀವು ಯಾವ ರೀತಿಯ ಮಂತ್ರ ಮಾಡ್ತಾ ಇದ್ದೀರಾ ಅದು ಮುಖ್ಯ ಆಗ್ತದೆ. ನೀವು ಗಾಯತ್ರಿ ಮಂತ್ರ ಮಾಡಿದ್ರೆ ಅದರಿಂದ ದುಡ್ಡು ಬರಲ್ಲ, ಆಧ್ಯಾತ್ಮಿಕ ಊರ್ಜೆ ಪ್ರಾಪ್ತಿ ಆಗ್ತದೆ. ಭರ್ಗೋ ದೇವಸ್ಯ ಧೀಮಹಿ, ಆ ದೇವತೆಗಳ ಥರ ನನಗೆ ಬುದ್ಧಿ ಕೊಡು. ಅಂದರೆ ಬುದ್ಧಿ, ಬ್ರಹ್ಮಾಂಡನ ಅರಿಬೇಕು, ಅದರ ಸಿದ್ಧಿ ಕೊಡು. ಇದು ಗಾಯತ್ರಿ ಮಂತ್ರಕ್ಕೆ ಸಂಬಂಧಪಟ್ಟದ್ದು. ಮೊದಲನೇದಾಗಿ ನೀವು ಯಾವ ಮಂತ್ರ ಮಾಡ್ತಿರೋ ಅದರ ಪ್ರೋಗ್ರಾಮಿಂಗ್ನ ಅರ್ಥ ಮಾಡ್ಕೊಳ್ಳಿ, ಅದರ ಬೀಜ ಮಂತ್ರನ ಅರ್ಥ ಮಾಡ್ಕೊಳ್ಳಿ, ಮೂಲ ತತ್ವನ ತಿಳ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ಮೇಲೆ ಮಂತ್ರ ಜಪ ಮಾಡಿ. 1,25,000 ಸಲ ಮಾಡಿದ್ರೆ ಮಂತ್ರ ಸಿದ್ಧಿ ಆಗ್ತದೆ ಆ ರೀತಿ ಏನೂ ಇಲ್ಲ. ನೀವು 40 ಲಕ್ಷ ಮಾಡಿ, 50 ಲಕ್ಷ ಮಾಡಿ, ಎಲ್ಲಿವರೆಗೆ ನಿಮ್ಮ ಮೈಂಡ್ ಸೆಟ್ ಸಿದ್ಧ ಆಗಲ್ವೋ ಅಲ್ಲಿವರೆಗೆ ಯಾವ ಮಂತ್ರನೂ ಸಿದ್ಧಿ ಆಗಲ್ಲ. ನಮ್ಮ ಕರ್ಮ ಸರಿಯಾಗಿದ್ದಾಗ ಫಲ ಸಹ ಸರಿಯಾಗಿದ್ದೇ ಸಿಗ್ತದೆ. ನಾವು ನಮ್ಮ ಬೆಸ್ಟನ್ನ ಕೊಡೋದನ್ನು ಶುರು ಮಾಡಬೇಕಾಗ್ತದೆ, ಆವಾಗ ಬೆಸ್ಟ್ ಆಗಿರೋದೇ ಸಿಗ್ತದೆ. ನೀವು ಏನೇ ಮಾಡ್ತಾಯಿದ್ರು ಅದರಲ್ಲಿ ಸ್ಥೂಲ, ಸೂಕ್ಷ್ಮ, ಕಾರಣ, ಜಾಗೃತ, ಅಜಾಗೃತ, ಸ್ವಪ್ನ 3 ಅವಸ್ಥೆಯಲ್ಲಿ ಆ ಪ್ರೋಗ್ರಾಮ್ ರನ್ ಆಗಬೇಕು. ನಮ್ಮ ಮೈಂಡ್ ಸೆಟ್ ಎಷ್ಟು ಪವರ್ಫುಲ್, ಸ್ಟ್ರಾಂಗ್ ಆಗಿರಬೇಕು ಅಂದರೆ ಆ ಮಂತ್ರದ ಸಿದ್ಧಿ ನಮ್ಮ ಹತ್ರ ಆಕರ್ಷಿತ ಆಗಿ ಅದು ನಮಗೆ ಸಿಗಬೇಕು. ನಮಗೆ ನಮ್ಮ ವಿದ್ಯೆ ಬಗ್ಗೆ, ನಮ್ಮ ಮಂತ್ರದ ಬಗ್ಗೆ, ನಮಗೆ ಪೂರ್ತಿ ಗೊತ್ತಿರಬೇಕು. ನಾನು ಯಾರು, ನನ್ನ ಹತ್ತಿರ ಯಾವ ಎನರ್ಜಿ ಇದೆ, ನಾನು ಮಂತ್ರ ಮಾಡಬೇಕಾದ್ರೆ ಆತ್ಮದ ಎನರ್ಜಿಯಿಂದ ಕೂತ್ಕೋತಾ ಇದ್ದೀನ, ಮನಸ್ಸಿನ ಎನರ್ಜಿಯಿಂದ ಕೂತ್ಕೋತಾ ಇದ್ದೀನ, ಅದನ್ನು ಗಮನಿಸಬೇಕು. ಮನಸ್ಸೆಲ್ಲ ಇದ್ದು ನಾವು ಮಂತ್ರ ಮಾಡ್ತಾ ಇದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ನಾವು ಮಂತ್ರ ಮಾಡುವಾಗ ಗುರು ಕೊಟ್ಟ ಮಂತ್ರದ ಮೇಲೆ ನಮ್ಮ ಪೂರ್ತಿ ಗಮನ ಇದೆ, ಬೇರೆ ಯಾವ ವಿಚಾರ ನಮ್ಮ ಮನಸ್ಸಲ್ಲಿ ಮೂಡ್ತಾ ಇಲ್ಲ ಅಂದರೆ ಇದರ ಅರ್ಥ ನಮಗೆ ಆದಷ್ಟು ಬೇಗ ಆ ಸಿದ್ಧಿ ಪ್ರಾಪ್ತಿ ಆಗಲಿದೆ. ಸಿದ್ಧಿ ಪ್ರಾಪ್ತಿ ಆಗ್ತಾ ನಮ್ಮ ಮುಂದಿನ ದಾರಿ ಕ್ಲಿಯರ್ ಆಗ್ತದೆ. ಸಿದ್ಧಿ ನಮ್ಮನ್ನ ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗ್ತದೆ. ಯಾವುದೋ ಮಂತ್ರ ಸಿದ್ಧಿ ಆಯಿತು ಅಂದರೆ ನಾವು ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗಲ್ಲ, ವಿದ್ವಾನ್ ಆಗಲ್ಲ. ಸಿದ್ಧಿ ನಮ್ಮ ದೃಷ್ಟಿಕೋನ ಬದಲಾಯಿಸ್ತದೆ. ಇಷ್ಟು ದಿವಸ ನಮಗೇನು ಕಾಣ್ತಾ ಇರಲಿಲ್ವೋ ಅದು ಕಾಣ್ಲಿಕ್ಕೆ ಶುರು ಆಗ್ತದೆ, ಅದ್ರ ಮೇಲೆ ಪ್ರಕಾಶ ಬೀಳ್ತದೆ. ನಾವು ಬಹಿರ್ಮುಖಿಯಿಂದ ಅಂತರ್ಮುಖಿ ಆಗ್ತೀವಿ. ನಾವು ಯಾವುದೇ ಮಂತ್ರ ಮಾಡ್ತಾ ಇದ್ರೆ ಆ ಮಂತ್ರದ ಮೀನಿಂಗ್ನ ಅರ್ಥ ಮಾಡ್ಕೋಬೇಕು. ಅದರ ಮೀನಿಂಗ್ ನಮಗೆ ಅರ್ಥ ಆಗ್ತಾ ಹೋದಾಗೆ ನಮ್ಮ ಆಧ್ಯಾತ್ಮಿಕ ಉನ್ನತಿ ಶುರು ಆಗ್ತದೆ. ನಾವೇನು ಹೊರಗಡೆ ಹುಟ್ಟುತ್ತಾ ಇದ್ದೀವೋ ಅದು ಹೊರಗಡೆ ಇಲ್ಲ, ನಮ್ಮೊಳಗೆ ಇದೆ ಅನ್ನೋದು ನಮ್ಗೆ ಅರಿವಾಗ್ತದೆ. ಪರಮಾತ್ಮ ಹೊರಗಡೆಯ ವಸ್ತು ಅಲ್ಲ, ಪರಮಾತ್ಮ ನಮ್ಮೊಳಗಿದ್ದಾನೆ ಅನ್ನೋದು ನಮ್ಮ ಅರಿವಿಗೆ ಬರ್ತದೆ. ಯಾವ ಗುರು ಇದನ್ನು ನಮಗೆ ಹೇಳ್ಕೊಡ್ತಾರೋ ಆ ಗುರು ಚತುರ ಅನ್ಬೋದು. ಅದು ಬಿಟ್ಟು ಗುರುಗಳು ನಮ್ಮನ್ನು ಹೊರಗಡೆಯ ನಿಯಮಕ್ಕೆ, ಆಡಂಬರಕ್ಕೆ ಸಿಕ್ಕಿಸಾಕಿದ್ರೆ, ಬಂಧನದಲ್ಲಿ ಹಾಕಿದ್ರೆ ಅವ್ರು ತಮ್ಮ ಬೆಳೆನ ಬೇಯಿಸ್ಕೊಳ್ತಾ ಇದ್ದಾರೆ ಅಂತಲೇ ಅರ್ಥ ಹೊರತು ನಮ್ಮ ಉನ್ನತಿ ಆಗಲ್ಲ. ಯಾವುದೇ ಮಂತ್ರನ ಸಿದ್ಧಿ ಮಾಡ್ಕೊಳ್ಬೇಕು ಅಂದರೆ, ನಾವು ಮಂತ್ರ ಮಾಡದೆ, ಜಪ ಮಾಡದೆ ಸಿದ್ಧಿ ಆಗಬೇಕು ಅಂದರೆ ನಾವು ನಮ್ಮ ಭಾವನ ಮೊದಲು ಸಿದ್ಧ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಭಾವ ಸಿದ್ಧ ಮಾಡಿಕೊಂಡಾಗ, ಸ್ವಭಾವನ ಸಿದ್ಧ ಮಾಡಿಕೊಂಡಾಗ ಪ್ರಭಾವ ಆಟೋಮೆಟಿಕ್ಕಾಗಿ ಆಗ್ತದೆ. ನೀವು ಯಾವುದೇ ಮಂತ್ರ ಮಾಡಿ, ಯಾವುದೇ ದೇವಿ ಸಾಧನೆ ಮಾಡಿ, ದಶ ಮಹಾವಿದ್ಯೆಯ ಸಾಧನೆ ಮಾಡಿ, ಒಂದು ನಿಮಗೆ ಸ್ಪಷ್ಟ ಇರಬೇಕು, ನಾನು ಈ ಸಾಧನೆ ಯಾಕೆ ಮಾಡ್ತಾಯಿದ್ದೀನಿ, ಇದಕ್ಕೆ ನಾನು ಎಷ್ಟು ವ್ಯಾಲ್ಯೂನ ಆ್ಯಡ್ ಮಾಡಬಲ್ಲೆ, ಇದರಿಂದ ನನ್ನ ಲೈಫಲ್ಲಿ ಏನು ವ್ಯಾಲ್ಯೂ ಆ್ಯಡ್ ಆಗುತ್ತೆ, ಪ್ರಾಬ್ಲಮ್ನ ಸೊಲ್ಯೂಷನ್ಗೋಸ್ಕರ ನಾನು ಈ ಮಂತ್ರ ಮಾಡ್ತಾ ಇದ್ದೀನ ಅಥವಾ ಈ ಸಿದ್ಧಿ ಜೊತೆ ನನ್ನ ಸಂಬಂಧ ಏರ್ಪಡಿಸ್ತಾ ಇದ್ದೀನ, ಪರಮಾತ್ಮ ನಮಗೇನು ಕೊಟ್ಟಿದ್ದಾನೋ ಎಲ್ಲ ಬೆಸ್ಟ್ ಕೊಟ್ಟಿದ್ದಾನೆ ಅನ್ನೋ ಒಂದು ಭಾವದಲ್ಲಿರಿ. ನಮ್ಮ ತಂದೆ ತಾಯಿ ಆಗಿರ್ಬೋದು, ಅಕ್ಕ ತಂಗಿ, ಅಣ್ಣ ತಮ್ಮ, ಹೆಂಡತಿ ಗಂಡ, ಮಕ್ಕಳು ಎಲ್ಲವೂ ಅತ್ಯುತ್ತಮವಾದದನ್ನೇ ಕೊಟ್ಟಿದ್ದಾನೆ ಅನ್ನೋ ಒಂದು ಭಾವದಲ್ಲಿರಿ. ನಿಮ್ಮಿಂದ ಎಷ್ಟು ಪ್ರೀತಿ ಕೊಡಲಿಕ್ಕಾಗುತ್ತೋ ಕೊಡಿ, ಎಷ್ಟು ಚೆನ್ನಾಗಿ ಮಾತಾಡಲಿಕ್ಕಾಗುತ್ತೋ ಮಾತಾಡಿ.
ಯಾರ ನೋವಿಗೆ ದುಃಖಕ್ಕೆ ಸ್ಪಂದನೆ ಮಾಡಲಿಕ್ಕಾಗುತ್ತೋ ಸ್ಪಂದಿಸಿ ಅವರ ಕಷ್ಟನ ಕೇಳಿ ಪರಿಹಾರ ನೀಡಿ. ನಾವು ಪರಮಾತ್ಮ ಆಗಿದ್ದರೆ ಏನೇನು ಮಾಡ್ತೀವೋ ಅದನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡಿದಾಗ ಪರಮಾತ್ಮ ನಮ್ಮೊಳಗೆ ಆಕಾರ ಪಡಿತಾನೆ. ನಿಮಗೇನೇನು ಸಿಕ್ಕಿದೆಯೋ ಅದೆಲ್ಲದಕ್ಕೂ ಧನ್ಯವಾದ ಅರ್ಪಿಸಿ. ಈ ರೀತಿಯೇ ಸಿದ್ಧಿ ಆಗ್ತದೆ. ಸಿದ್ಧಿ ಸಮರ್ಪಣೆಯಿಂದನೇ ಆಗ್ತದೆ.